ಹಾಯ್ ಸರ್. ಹೇಳಿ ಸರ್, ಹೇಳಿ ಮೇಡಮ್. ವ್ಯಾಪಾರ ಜೋರ ಹೋಟ್ಲಲ್ಲಿ? ಸುಮಾರು ನಡೀತಾ ಇದೆ, ಪರವಾಗಿಲ್ಲ. ನೀವೇನ್ ಭಟ್ರಾ? ಬಟ್ರಲ್ಲಕ್ಕೆ ನಾವು ಕ್ಲೀನಿಂಗಾ? ಬೆಳಗ್ಗೆನೇ ಎದ್ದು ಬಂದ್ಬಿಟ್ಟಿದ್ದೀರಾ? ಫುಲ್ ಕೆಲಸ ಹಂಗಾದ್ರೆ? ಫುಲ್ ಕೆಲಸ. ಎಷ್ಟೊತ್ತು? ಸಂಜೆ ತನಕ ಕೆಲಸನಾ? ಗಂಟೆ ಕೆಲಸ. ಈಗ MP ಎಲೆಕ್ಷನ್ಗೆ ಇಲ್ಲಿ ಬೆಂಗಳೂರು ದಕ್ಷಿಣದಿಂದ ಯಾರು ನಿಂತ್ರೆ ತುಂಬಾ ಚೆನ್ನಾಗಿರುತ್ತೆ? ನಿಮ್ಮ ಸಪೋರ್ಟ್ ಯಾರಿಗೆ? ನಮ್ಮ ಸಪೋರ್ಟು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಮಾಡ್ಬೇಕು ಮೇಡಮ್ ಅವರೇ, ಸುಮ್ಮನೆ ಯಾರ್ಯಾರಿಗೂ ಮಾಡೋದಲ್ಲ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ? ಯಾರು ಮಾಡ್ತಾರೆ ಅಂತ ಮಾಡಿದ ಮೇಲೆ ಗೊತ್ತಾಯ್ತದೆ. ಇವಾಗ ಇದ್ದವರೆಲ್ಲ ಮಾಡವ್ರಾ? ಮಾಡ್ತಾವ್ರೆ. ಪರವಾಗಿಲ್ವಾ? ಪರವಾಗಿಲ್ಲ. ಓಕೆ. ಹಲೋ ಸರ್, ನಮಸ್ಕಾರ. ಮ್ಯಾನೇಜರ್ ಈ ಸತಿ MP ಎಲೆಕ್ಷನ್ಗೆ ಯಾರಿಗೆ ನಿಮ್ಮ ಸಪೋರ್ಟು? ಮೇಡಮ್ ಅವರೇ, ಸೆಂಟ್ರಲ್ನಲ್ಲಿ BJP ಬೇಕು, ಮೋದಿ ಅವರು ಮತ್ತೊಮ್ಮೆ ಬೇಕು. ಯಾರೇನೇ ಹೇಳಿ ಮೋದಿ ಅವರು ಬೇಕು ಅಂತ ಕೆಲಸ ಆಗಿಲ್ಲ. ಜಯಸೂರ್ಯ ಅವರು ಸ್ವಲ್ಪ ಕಾಣಲ್ಲ, ಅವ್ರಿಗೆ ಸ್ವಲ್ಪ ತಿಳಿ ಹೇಳಬೇಕು. ಅವರು ಸೆಂಟ್ರಲ್ನವರು ಹೈಕಮಾಂಡ್ ಅವರು ಅವ್ರಿಗೆ ಮಾಡಬೇಕು. 5 ವರ್ಷ ಆಯ್ತಲ್ಲ ಸರ್. ಆದ್ರೂ ಮತ್ತೆ ನಾವು ಮೋದಿ ಅವರೇ ಬೇಕು. ಮೋದಿ ಅವ್ರಿಗೋಸ್ಕರ ನೀವು ತೇಜಸ್ವಿ ಸೂರ್ಯ ಅವ್ರನ್ನ ಗೆಲ್ಲಿಸ್ತೀರಾ? ಗೆಲ್ಸಿರಿ, ಇನ್ನೇನು ವಿಧಿ ಇಲ್ದಿರ ಗೆಲ್ಸ್ಬೇಕಷ್ಟೇ. ತೇಜಸ್ವಿ ಸೂರ್ಯ ಅವ್ರನ್ನ ಬಿಟ್ಟು ಬೇರೆ ಯಾರನ್ನ ನಿಲ್ಲಿಸ್ಬೇಕಂದ್ರೆ ನಿಮ್ಮ ಪ್ರಕಾರ ಯಾರ ಹೆಸರು ಬರ್ಬೋದು ತಲೆಗೆ? ತೇಜಸ್ವಿ ಅನಂತಕುಮಾರ್ ಅವರು ಮಿಸಸ್ ಅವ್ರು ನಿಲ್ಲಿಸಿದ್ರು ಪರವಾಗಿಲ್ಲ. ಓಕೆ. ಹಂಗೆ ಇವಾಗ BJP ಕ್ಯಾಂಡಿಡೇಟ್ ಜೈಶಂಕರ್ ಅವ್ರ ಹೆಸರು ಕೇಳಿ ಬರ್ತಿದೆ, ವಿದೇಶಾಂಗ ಸಚಿವರು. ಒಟ್ಲಿ ಚೇಂಜ್ ಮಾಡಿದಾಗ ಅವರು ಯಾವ ರೀತಿ ಅಂತ ಗೊತ್ತಾಗುತ್ತೆ. ಒಟ್ನಲ್ಲಿ BJP ಬೇಕು, ಯಾರಾದ್ರೂ ಆಗಿಲ್ಲ ಕ್ಯಾಂಡಿಡೇಟ್ BJP. ಮೋದಿ BJP ಬೇಕು, ಮತ್ತೆ ಒಂದ್ಸಾರಿ BJP ಬರಲೇಬೇಕು. ಬಂದೇ ಬರುತ್ತೆ, ಯಾರು ಏನೇ ಹೇಳಿದ್ರು ಬಂದೇ ಬರುತ್ತೆ. ನಿಮ್ಮ ಹೆಸರು? ರಾಜಶೇಖರ್ ಅಂತ. ರಾಜಶೇಖರ್ ಸರ್ ಅವ್ರು ಹೇಳ್ತಿದ್ದಾರೆ ನಮ್ಮ ದೇಶಕ್ಕೆ ಮೋದಿಜಿ ಬೇಕೇ ಬೇಕು, ಹಾಗಾಗಿ ಯಾರೇ ಅಭ್ಯರ್ಥಿ ಆಗಿರಲಿ, ಕ್ಯಾಂಡಿಡೇಟ್ ಯಾರೇ ಆಗಿರಲಿ, ಅವ್ರಿಗೆ ಈ ಸತಿ ನಮ್ಮ ಕಡೆಗೆ, ನಮ್ಮ BJPಗೆ ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ ಅಂತ. ಬನ್ನಿ ಹಾಗೆ ಮಾತಾಡ್ಸೋಣ. ಹಾಯ್ ಸರ್, ಕಾಫಿ ಆರ್ಡರ್ ಮಾಡಿದ್ದೀರಾ, ತಿಂಡಿ ಆರ್ಡರ್ ಮಾಡಿದ್ದೀರಾ? ಎಲ್ಲ ಬರ್ಬೇಕು ಮೇಡಮ್, ಇನ್ನು 5 ನಿಮಿಷ ಬರ್ಬೇಕಲ್ಲ. 5 ನಿಮಿಷನಾ? ಮಸಾಲೆ ದೋಸೆ ಯಾರು ಆರ್ಡರ್ ಮಾಡಿದ್ದೀರಾ? ಮಸಾಲೆ ದೋಸೆ ಮಾಡಬೇಕು, ಇನ್ನೂ ಮಾಡು. ಹೆಲ್ತ್ ಕಡೆ, ನಮ್ಮ ಫಿಟ್ ಇಂಡಿಯಾ ಕಡೆ ಹೋಗ್ತಿದ್ದಾರೆ. ಏನು ಮೇಡಮ್? ಫಿಟ್ ಇಂಡಿಯಾ ಕಡೆ ಹೋಗ್ತಿದ್ದಾರೆ ಅಂತಂದ್ರೆ ಸರ್, ಈ ಸತಿ MP ಎಲೆಕ್ಷನ್ಗೆ ಬೆಂಗಳೂರು ದಕ್ಷಿಣ ವಿಭಾಗದಿಂದ ಯಾರು ಬಂದರೆ ಚೆನ್ನಾಗಿರುತ್ತೆ? ಯಾರು ಕೆಲಸಗಳನ್ನ ಮಾಡಿದ್ದಾರೆ? ಈಗಿರುವಂಥ ಪ್ರೆಸೆಂಟ್ MP ಕೆಲಸಗಳನ್ನ ಮಾಡಿದಾರಾ? ಹೇಗೆ ನಿಮ್ಮ ಉತ್ತರ ಏನು ಮೇಡಮ್? ಈಗ MP ಎಲೆಕ್ಷನ್ಗೆ ಮೋದಿ ಬಂದ್ರೇನೆ ಮೇಡಮ್ ಅಭಿವೃದ್ಧಿ ಆಗೋದು, ಇಲ್ಲಾಂದರೆ ಲಾಸ್ ಮಾಡ್ಕೊಂಡು ಹೋಗ್ತಾ ಇರ್ತದೆ ಇನ್ನು ಜೂನ. ಇವಾಗ BJP ಕಡೆಯಿಂದನೇ ಇರುವಂಥ ತೇಜಸ್ವಿ ಸೂರ್ಯ ಅವರು ಇಲ್ಲೆಲ್ಲೂ ಕಾಣಿಸೇ ಇಲ್ಲ, ಬಂದೇ ಇಲ್ಲ ಅಂತ ಜನರು ಹೇಳ್ತಿದ್ದಾರೆ. ಬಂದಿದ್ದಾರೆ ಮೇಡಮ್, ಬಂದಿದ್ದಾರೆ. ಈ ಸತಿ ನಿಮ್ಮ ಸಪೋರ್ಟ್ ಅವರಿಗೆನಾ? 100% ಮೇಡಮ್, 100% ಅವರೇ ಬರಬೇಕು. ಅವರೇ ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ ಮೇಡಮ್. ಇಲ್ಲಿ ಬೆಂಗಳೂರಲ್ಲಿ ನೀವು ಯಾರೇ ಬರಲಿ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿ. ಯಾಕಂದರೆ ಇದು ಮೆಟ್ರೋಪಾಲಿಟನ್ ಸಿಟಿ ಅಲ್ವಾ, ಇದು ರಾಜಧಾನಿ ಇದು. ಸೊ ಇದು ಯಾರೇ ಬಂದರೂ ಡೆವಲಪ್ಮೆಂಟ್ ಆಗುತ್ತೆ. ಬಟ್ ಇನ್ನೇನು ಸೆಂಟ್ರಲ್ಲಿ ಈ ಸದ್ಯಕ್ಕಿರಲ್ಲಿ ಪರಿಸ್ಥಿತಿ ನೋಡಿದರೆ ಮೋದಿ ಅಂತ ವ್ಯಕ್ತಿನೇ ಬರಬೇಕು. ಇವಾಗ BJPಯಿಂದ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೂ ಕೂಡ ಒಂದು ಓಪ್ಸ್ ಇದೆ. ಅದ್ರ ಜೊತೆಗೆ ನಮ್ಮ ವಿದೇಶಾಂಗ ಸಚಿವರಾಗಿರುವಂಥ ಜೈಶಂಕರ್ ಅವ್ರಿಗೂ ಓಪ್ಸ್ ಇದೆ. ಅವರು ನಿಲ್ಲಿಸಬೇಕು ಅಂತ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ತೇಜಸ್ವಿ ಸೂರ್ಯ ಅವರೇ ಇರಲ್ಲ ಅಥವಾ ಜೈಶಂಕರ್ ಅವರು ಬರಲ್ಲ? ಜಯಶಂಕರ್ ನಿತ್ರ ತುಂಬ ಒಳ್ಳೇದು ಮೇಡಮ್. ಅವರು ನೆಕ್ಸ್ಟ್ PM ಕ್ಯಾಂಡಿಡೇಟ್ ಆಗುವವರು. ಅವರಿದ್ರೆ ತುಂಬ ಒಳ್ಳೆಯದು. ಅವ್ರ ನಿತ್ರ ಮತ್ತೆ ಒಳ್ಳೆ ಜೈಸೂರಿಗೆ ಆದರೆ ಮತ್ತೆ ಯಾವ್ದಾರು ಬೇರೆ ಪ್ಲೇಸ್ ಕೊಡ್ಬೋದು ಅವರು. ಬಟ್ ಜಯಶಂಕರ್ ಅವ್ರಿಗೆ ನಿಂತರೆ MP ಆದರೆ ನೆಕ್ಸ್ಟ್ ಮೋದಿಯವರು ಆದಮೇಲೆ ಜಯಶಂಕರ್ ಅವರ ಒಳ್ಳೆ ಕ್ಯಾಂಡಿಡೇಟ್ PMಗೆ. ವೆಲ್ ಎಜುಕೇಟೆಡ್, ವೆಲ್ ಫಾರಿನ್ ಮಿನಿಸ್ಟರ್ ಇದ್ದವರು ಅವರು. ಎಲ್ಲ ತಿಳ್ಕೊಂಡವ್ರು ಅವರು, ರಾಜ್ಯದ ತಾಂತ್ರಿಕ ವಿಷಯಗಳನ್ನು. ಆಮೇಲೆ ಥ್ರೂ ಔಟ್ ವರ್ಲ್ಡ್ಗೆಲ್ಲ ಒಳ್ಳೆ ರಿಲೇಷನ್ಸ್ ಎಲ್ಲ ನೋಡ್ಕೊಂಡು ಬಂದವರು ಅವರು. ಸೊ ಅವರಂಥ PM ಆದರೆ ನೆಕ್ಸ್ಟ್ ಮೋದಿ ಸರ್ ಆದಮೇಲೆ ಒಳ್ಳೆ ಕ್ಯಾಂಡಿಡೇಟ್ ಅವರು ಜಯಶಂಕರ್ ಸರ್. ಒಳ್ಳೆ ಕ್ಯಾಂಡಿಡೇಟ್, BJPಯಿಂದ ಒಳ್ಳೆ ಕ್ಯಾಂಡಿಡೇಟ್ ಅವರು. ನಾಟ್ ಓನ್ಲಿ BJP, ನಮ್ಮ ದೇಶ. ನಮ್ಮ ಪ್ರಕಾರನೂ ಅಷ್ಟೇ ಮೇಡಮ್, BJP ಬರಬೇಕು. ಜಯಸೂರಿ ಯಾವ ಕ್ಯಾಂಡಿಡೇಟ್ ಬಂದರೆ ಚೆನ್ನಾಗಿರುತ್ತೆ BJPಗೆ? ಬರಲಿ, ಕ್ಯಾಂಡಿಡೇಟ್ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನೀವು ಸರ್? BJPನೇ. ಹೌದು. ಈಗ ಎಲ್ಲರೂ ಕೂಡ BJP ಅಂತ ಇದ್ದಾರೆ. ಅಂದರೆ ಅಭ್ಯರ್ಥಿಗಳಿಗಿಂತ ಪಕ್ಷಕ್ಕೆ ಜಾಸ್ತಿ ಒತ್ತಡ ನೀಡ್ತಿರುವಂಥದ್ದು ಎಲ್ಲರೂ. ಮೋದಿ ಅವ್ರು ಬರಬೇಕಂದ್ರೆ ಅಲ್ಲಿಗೆ BJPಯಿಂದ ಸ್ವಲ್ಪ ಅಂದರೆ ಕೈ ಮೇಲಿರಬೇಕು. ಹಾಗಾಗಿ ಅಭ್ಯರ್ಥಿಗಳಿಗಿಂತ BJP ಬರಲಿ ಅನ್ನೋ ಒಂದು ಕಾರಣಕ್ಕೆ ಯಾರೇ ಆಗಿರಲಿ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಒಂದು ಮಾತುಗಳನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅಭ್ಯರ್ಥಿ ಅಂದರೆ ಒಳ್ಳೆ ಅಭ್ಯರ್ಥಿಗಳು ಇರಬೇಕು. ಯಾರಾದರೂ ಎಲ್ಲರೂ ಅಂತ ನಿಲ್ಸೋರಲ್ಲ, ಚೆನ್ನಾಗಿರೋ ಅಭ್ಯರ್ಥಿಗಳನ್ನ ನಿಲ್ಲಿಸಿದರೆ ಅವ್ರಿಗೆ ಸಪೋರ್ಟ್ ಇರುತ್ತೆ. ಸೊ ಅದೇ ಯಾರು ಬೇಕಾದ್ರೂ ನಿಲ್ಸೋ ಅಂತೆಲ್ಲ. ಓಕೆ.